ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ದಿರೋದು ತಾರಾ ಮಂಜುನಾಥ್. ಸೊ ನಿನ್ನೆ ಮೊನ್ನೆ ಓದಂಥ ಚಾಪ್ಟರ್ ಕನ್ನಡಿಯೊಂದಿಗಿನ ಮಾತುಕತೆನ ಕಂಟಿನ್ಯೂ ಮಾಡೋಣ. ಹಿಂಗೆ ಅಂದ್ರೆ ಸೊ ಈ ಹಂತ ಹೇಗೆ ಬರಬೇಕು ನೋಡಿದ್ವಿ. ಹಾಗಿದ್ರೆ ಯಾರಾದರೂ ಇದನ್ನ ಮಾಡಿರೋರು ಇದ್ದಾರಾ ಅಂತಾನು ನೋಡೋಣ. ಅದಕ್ಕೊಂದು ಉದಾಹರಣೆ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿರ್ಬೋದು ಲೂಯಿಸೆ ಅಲ್ವಾ? ಸೊ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಬುಕ್ನ ಆಥರ್, ಫೇಮಸ್ ಆಥರ್. ಸೊ ಅವ್ರು ಏನು ಹೇಳ್ತಾರೆ ಅವ್ರ ಬುಕ್ಕಲ್ಲಿ ಅಂದರೆ, ಲಕ್ಷಾಂತರ ಜೀವನವನ್ನ ಪರಿವರ್ತನೆ ಮಾಡಿರೋದು ಈ ಮಿರರ್ ಟೆಕ್ನಿಕ್ ಮೂಲಕ. ನೀವು ಕ್ಷಮಿಸಿ ಬಿಡಿ ಅಂತ ಏನಿದೆ ಒಂದು ರಾಜೇಶ್ ಅವರ ಪಾಡ್ಕಾಸ್ಟ್ ಅಲ್ಲಿ, ಆ ಒಂದು ಬುಕ್ಕನ್ನ ನಾನು ಓದಿ ಅದನ್ನ ನನ್ನ ಸೆಲ್ಫ್ ಅಪ್ಲೈ ಮಾಡಿಕೊಂಡು ಅದನ್ನ ಪೀಪಲ್ ಮೇಲೆ ವರ್ಕೌಟ್ ಮಾಡಿ ನಮ್ಮ ಕ್ಲೈಂಟ್ಸ್ ಮೇಲೆ ವರ್ಕೌಟ್ ಮಾಡಿ ಅಲ್ಲಿ ಬಂದಿರೋ ರಿಸಲ್ಟನ್ನ ನಾನು ಆ ವಿಡಿಯೋ ಮಾಡಿರೋದು. ಆ ಬುಕ್ಕಲ್ಲಿ ಏನಿದೆ ಅದು ಸೆಲ್ಫ್ ಅಪ್ಲಿಕೇಶನ್ ಮಾಡ್ಕೊಂಡು ಮಾಡಿರೋದು. ಸೊ ಹಾಗಾಗಿ ಈ ಮಿರರ್ ಟೆಕ್ನಿಕ್ ಕೂಡ ಅದರಲ್ಲಿ ಒಂದು. ಲೂಯಿಸೆ ಅವರ ಆ ಬುಕ್ಕಲ್ಲಿ ಮಿರರ್ ಟೆಕ್ನಿಕ್ ಬಗ್ಗೆನೂ ಹೇಳಿದ್ದಾರೆ. ಅದರಿಂದ ಲಕ್ಷಾಂತರ ಜನ ಬದಲಾವಣೆ ಆಗಿದ್ದಾರೆ. ಇವರು ಜನರಿಗೆ ತಮ್ಮನ್ನು ತಾವೇ ಪ್ರೀತಿಸೋದ್ರ ಕುರಿತು ಕಲಿಸ್ಕೊಟ್ಟವರು. ಸೆಲ್ಫ್ ಲವ್ನ ಯಾರು ಕಲಿಸ್ಕೊಟ್ರು ಅಂದ್ರೆ ಲೂಯಿಸೆ ಅಂತ ಹೇಳ್ಬೋದು. ಅವರು ಈ ಅಭ್ಯಾಸವನ್ನು, ಹಾಗೆ ಸೆಲ್ಫ್ ಹೀಲಿಂಗ್ ಬಗ್ಗೆನೂ ಕೂಡ ಇವರು ಸಾಕಷ್ಟು ಮಾತಾಡ್ತಾರೆ. ರೇಖಿ ಹೀಲಿಂಗ್ ಕೂಡ ಇವರು ಕಲ್ತಿದ್ದಾರೆ. ಇವರು ಒನ್ ಆಫ್ ದ ಮಾಸ್ಟರ್ ಅಂತ ಹೇಳ್ತಾರೆ. ಓಕೆ, ರೇಖಿ ಮಾಸ್ಟರ್ ಅಲ್ಲಿ ಇವರು ಒನ್ ಆಫ್ ದ ಮಾಸ್ಟರ್ ಚಾನೆಲ್ ಅಂತ. ಅಂಡ್ ನಾನು ಕಲ್ತಿರೋ ಗುರುಗಳು ಯಾರಿದ್ದಾರೆ, ಅವರ ಗುರುಗಳು ಯಾರಿದ್ದಾರೆ, ನಮ್ಮ ಒಂದು ಗುರು ಪರಂಪರೆ ಏನಿದೆ ರೇಖಿಯಲ್ಲಿ, ಲೂಯಿಸೆ ಅವರಿಂದ ಕಲ್ತು ನಮ್ಮ ಗುರುಗಳಿಂದ ನಾವು ಕಲ್ತಿರೋದು. ಅಂದ್ರೆ ನಮ್ಮ ಚಾನೆಲ್ಲು, ನಾವು ರೇಖಿಗೆ ಫಸ್ಟು ನಾವು ಯಾರಿಗಾದ್ರೂ ಹೀಲಿಂಗ್ ಮಾಡಬೇಕಾದ್ರೆ ಅಥವಾ ರೇಖಿ ದೀಕ್ಷೆಗಳನ್ನ ಕೊಡಬೇಕಾದ್ರೆ ಫಸ್ಟು ನಾವು ನಮ್ಮ ಗುರು ಪರಂಪರೆನ ನೆನಪು ಮಾಡ್ಕೊಳ್ತೀವಿ. ಅಲ್ಲಿ ಲೂಯಿಸೆ ಅವ್ರು ಕೂಡ ಬರ್ತಾರೆ. ಯಾಕಂದ್ರೆ ಅವರೆಲ್ಲರೂ ನಮ್ಮ ಗುರು ಪರಂಪರೆಯಲ್ಲಿ ನಾನು ಏನು ಕಲ್ತಿದ್ದೀನಿ ಅವ್ರ ಚಾನೆಲಲ್ಲಿ ಬಂದಿರುವಂಥದ್ದು. ಮೇ ಬಿ ಅದಕ್ಕೆ ನನಗೆ ಇಷ್ಟು ವರ್ಕ್ ಆಯಿತು ಅಂತ ನನಗೆ ಅನ್ಸುತ್ತೆ. ಓಕೆ, ಎಲ್ರಿಗೂ ವರ್ಕ್ ಆಗಿದೆ, ಬಟ್ ತುಂಬ ಸ್ಟ್ರಾಂಗ್ ಆಗಿ ಇದನ್ನ ಇವತ್ತು ಹಂಚೋಕ್ ಸಾಧ್ಯ ಆಗಿದ್ದು ಮೇ ಬಿ ಅವರ ಆಶೀರ್ವಾದ ಅನ್ಸುತ್ತೆ, ಗುರು ಪರಂಪರೆಯಿಂದ. ಓಕೆ, ನಮಗೂ ಅವ್ರಿಗೂ ಕನೆಕ್ಷನ್ ಅಲ್ಲಿ ಇರಲ್ಲ, ಆದ್ರೆ ನಮ್ಮ ಸೋಲ್ ಲೆವೆಲ್ ಅಲ್ಲಿ ಟಚ್ ಇರುತ್ತೆ, ಅದಕ್ಕೆ ಎಲ್ಲವೂ ಆಗುತ್ತೆ. ಸೊ ದಟ್ ಸೆಲ್ಫ್ ಲವ್ನ ಜಾಸ್ತಿ ಮಾಡಿದ್ದು ಅವರು. ಈ ಅಭ್ಯಾಸವನ್ನು ಅವರ ಬಾಲ್ಯದ ಕೆಟ್ಟ ಕ್ಷಣಗಳಿಂದ ಹೊರ ಬರಕ್ಕೋಸ್ಕರ, ಕ್ಯಾನ್ಸರ್ ಅನ್ನು ಗೆಲ್ಲಲು ಮತ್ತು ಭಾವನಾತ್ಮಕವಾಗಿ ನಮ್ಮನ್ನು ನಾವು ಗೆಲ್ಲಲು ಜಾಗತಿಕ ಆಂದೋಲನಕ್ಕೆ ಉಪಯೋಗಿಸ್ತಾ ಇದ್ರು. ಫಸ್ಟು ಅವ್ರು ಇದನ್ನ ವರ್ಕೌಟ್ ಮಾಡ್ಕೊಂಡ್ರು. ಅವರು ಕೆಟ್ಟ ಕ್ಷಣಗಳು ಬಾಲ್ಯದಿಂದ, ಚೈಲ್ಡ್ಹುಡ್ ಇಂದ ಇರುವಂಥದ್ದು, ಚೈಲ್ಡ್ಹುಡ್ ಇನ್ನರ್ ಚೈಲ್ಡ್ ಹೀಲಿಂಗು, ಅಲ್ಲೆಲ್ಲವನ್ನು ಇವರು ಇದನ್ನ ಮಿರರ್ ಟೆಕ್ನಿಕ್ ನ ಮಾಡಿಕೊಂಡು ಅದ್ರ ಮೂಲಕ ಇವರು ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ದು ಅವರು. ಆಮೇಲೆ ಇದನ್ನ ಕ್ಯಾನ್ಸರ್ ಪೇಷಂಟ್ಸ್ಗಳ ಮೇಲೆ ಪ್ರಯೋಗಗಳನ್ನ ಮಾಡಿ ಅಲ್ಲೂ ಕೂಡ ಇದು ರಿಸಲ್ಟ್ ಬಂದ್ಮೇಲೆ ಜಾಗತಿಕ ಆಂದೋಲನಕ್ಕೂ ಇದನ್ನ ಉಪಯೋಗಿಸ್ಕೊಂಡ್ರು. ಇದರ ಮೂಲಕ ಅವರು ಜನರಿಗೆ ನಿಮ್ಮನ್ನು ಪ್ರೀತಿಸುವುದು ಅತ್ಯಂತ ಶಕ್ತಿಶಾಲಿಯಾದ ಗುಣಪಡಿಸುವ ಔಷಧಿವಾಗಿದೆ. ಯಾವಾಗ ನಾವು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದ್ರೆ, ಯಾವಾಗ ನಾವು ನಮ್ಮನ್ನ ಪ್ರೀತಿಸ್ತೀವಿ, ಯಾವಾಗ ನಮ್ಮನ್ನ ನಾವು ಪ್ರೀತಿಸ್ತೀವಿ ಆಗ ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ತೀವಿ. ಯಾವಾಗ ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ತೀವಿ ಆಗ ನಮ್ಮ ಕೆಲಸ ಕಾರ್ಯ ಎಲ್ಲದ್ರ ಬಗ್ಗೆ ಗಮನ ಕೊಡ್ತೀವಿ. ಯಾವಾಗ ನಾವು ಅದ್ರ ಮೇಲೆ ಗಮನ ಕೊಡ್ತೀವಿ ಆಗ ಜೀವನದಲ್ಲಿ ಬೆಳಿತೀವಿ. ಸೊ ಎಲ್ಲದಕ್ಕೂ ಮೂಲ ಈಗ ಪ್ರೀತಿ. ಯಾವ ಪ್ರೀತಿ? ಸೆಲ್ಫ್ ಲವ್. ಇದನ್ನ ಅರ್ಥ ಮಾಡಿಸಿದ್ದು ಲೂಯಿಸೆ. ಓಕೆ, ಸೊ ಹಾಗಿದ್ರೆ ಇದು ಒಂದು ಪವರ್ಫುಲ್ ಔಷಧಿ, ಗುಣಪಡಿಸುವ ಔಷಧಿ. ಅದಕ್ಕೆ ನಾನು ಯಾಕೆ ಹೀಗೆ ಹೇಳಿ ಒಂದು ಕ್ವೆಶನ್ ಬರುತ್ತೆ, ಹೆಲ್ತ್ ಬಗ್ಗೆ ಒಂದು ಬರುತ್ತೆ ವಿಷಯ. ಏನಂದ್ರೆ, ಸ್ವಯಂ ಗುಣಪಡಿಸುವಿಕೆಯಿಂದ ಪ್ರಾರಂಭ ಆಗುತ್ತೆ. ಸೆಲ್ಫ್ ಹೀಲಿಂಗ್ ಮಾಡೋ ಕೆಪಾಸಿಟಿ ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಗುಣಪಡಿಸುವಂತಹ ಶಕ್ತಿ ಇದೆ ಅಂದ್ರೆ ಇದೇನೆ. ಸೊ ನಮ್ಮನ್ನ ನಾವು ಪ್ರೀತಿಸೋಕೆ ಶುರು ಮಾಡಿದಾಗ ಕಾಯಿಲೆನೂ ಓಡೋಗ್ಬಿಡುತ್ತೆ, ಅಯ್ಯೋ ಇಲ್ಲಿರಕ್ಕಾಗಲ್ಲ ಅಂತ. ಹಾಗಿದ್ರೆ ಇದನ್ನ ಪ್ರತಿದಿನ ಕಾರ್ಯಚಟುವಟಿಕೆ ಹೇಗ್ ಮಾಡ್ಬೇಕು? ಕನ್ನಡಿ ಮುಂದೆ ನಿಂತು ಈ ತರ ಹೇಳ್ಕೊಳ್ಳಿ. ಆಗ್ಲೇ ನಾನು ಹೇಳಿದ್ದೆ ಒಂದ್ಸಲ, ನನಗೆ ನಿನ್ ಮೇಲೆ ನಂಬಿಕೆ ಇದೆ, ನಿನ್ನ ಸಾಮರ್ಥ್ಯದ ಕುರಿತು ನನಗೆ ಹೆಮ್ಮೆ ಇದೆ, ಇನ್ನಷ್ಟು ಉನ್ನತಿಗೆ ನೀನು ಕಾರಣ ಆಗೇ ಆಗ್ತೀಯಾ ಅಂತ ಹೇಳಿ ಪ್ರತಿ ಒಂದು ಮಾತನ್ನ ನೀವು ನಿಮ್ಮ ಕನ್ನಡಿ ಮುಂದೆ ನಿಮ್ಮನ್ನ ನೋಡ್ತಾ ಮಾತಾಡಿದಾಗ ಲಾಸ್ಟ್ ಅಲ್ಲಿ ಒಂದು ಸ್ಮೈಲ್ ಮಾಡಿ, ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡಿ ಅಂತ. ಓಕೆ, ಆಮೇಲೆ ಇದರಿಂದ ನಿಮ್ಮಲ್ಲಿ ಮೂಡಿದ ಭಾವನೆಯನ್ನ ಕಣ್ಮುಚ್ಚಿ ಅಬ್ಸರ್ವ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಅದು ನಿಮಗೆ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಲೈಫ್ನ. ಅದೇ ಥರ ಆ ಅನುಭವ ಏನು ಬಂತು ಇವತ್ತಿನ ನನ್ನ ಈ ಕನ್ನಡಿ ಮುಂದಿನ ಟೆಕ್ನಿಕಲ್ಲಿ ನನ್ನ ಅನುಭವ ಅಂತ ಒಂದು ಬುಕ್ ಬರೀರಿ, ಒಂದು ಬುಕ್ ಇಟ್ಕೊಳ್ಳಿ. ಅಲ್ಲಿ ಫಸ್ಟ್ ದಿನ ಡೇ 1 ಏನು ಅನ್ನಿಸ್ತು ಇವತ್ತು? ನನಗೆ ನನ್ನ ಗಿಲ್ಟ್ ಕಾಡ್ತು. ಸೆಕೆಂಡ್, ನನ್ನ ಗಿಲ್ಟ್ ರಿಲೀಸ್ ಆಯಿತು. ಥರ್ಡ್, ನನಗೆ ನನ್ನ ಶಕ್ತಿ ಅರ್ಥ ಆಯಿತು. ಫೋರ್ತ್, ನನ್ನ ಬಗ್ಗೆ ನಾನು ಕಾಳಜಿ ತಗೊಬೇಕು. ಫಿಫ್ತ್, ಈ ಥರ ಡೇ 1, ಡೇ 2, ಡೇ 3 ಆ ಒಂದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಡೇ 1 ಡೇ 30, ಡೇ 40 ಹೋಗ್ತಾ ನಿಮ್ಮ ಹೊಸ
ಏನು ಹೊಸ ಹುಟ್ಟು, ಹೊಸ ಸೃಷ್ಟಿ ಆಗ್ಬಿಟ್ಟಿರ್ತೀರ. ಒಂದು ಮಾಸ್ಕ್ ತೆಗೆದು ನೀವು ನಿಜವಾಗ್ಲೂ ನೀವೇನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಈ ಟಾಸ್ಕ್ನ ಡೇ ಬೈ ಡೇ ನೀವು ಮಾಡಿದ್ರೆ. ಓಕೆ, ಪ್ರತಿದಿನ ಈ ತರನೇ ಹೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ನಾನು ಹುಡುಕುತ್ತಿರುವ ಆ ಪ್ರೀತಿಯ ಮೂಲನೇ ನೀನು, ನೀನೇ ಎಲ್ಲದಕ್ಕೂ ಮೂಲ, ಆ್ಯಂಡ್ ನೀನಷ್ಟೇ ನಂಗೆ ಇಂಪಾರ್ಟೆಂಟ್. ನಾನು ನಿನ್ನನ್ನು ಐ ಲವ್ ಯು ಸೋ ಮಚ್, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ನೀನು ನನ್ನ ಜೊತೆಯಲ್ಲಿದ್ದರೆ ನಾನು ಏನನ್ನಾದರೂ ಗೆಲ್ತೀನಿ, ಆ್ಯಂಡ್ ನೀನೇ ಎಲ್ಲ ಪ್ರೀತಿಗೂ ಮೂಲ. ನಿನ್ನನ್ನು ನಾನು ಫಸ್ಟ್ ಕೇರ್ ಮಾಡಬೇಕು, ನಿನ್ನನ್ನು ನಾನು ಕಾಳಜಿ ತಗೋಬೇಕು, ನಿನ್ನನ್ನು ನಾನು ಅರ್ಥ ಮಾಡ್ಕೊಬೇಕು, ನಿನ್ನ ಬಗ್ಗೆ ನಾನು ತಿಳ್ಕೊಬೇಕು, ನಿನ್ನನ್ನು ನಾನು ಏನು ತಿಳ್ಕೊಂಡು ಅದರಂತೆ ನಾನು ನಿನ್ನನ್ನು ಆ ರೀತಿ ನಾನು ನಿನ್ನ ಜೊತೆಲಿ ಇರಬೇಕು. ಆಗಲೇ ನಾನು ಪ್ರಪಂಚದಲ್ಲಿ ಬೇರೆಯವ್ರನ್ನ ಪ್ರೀತಿಸೋಕೆ ಸಾಧ್ಯ. ಸೊ ದಟ್ ನನ್ನ ಎಲ್ಲ ಪ್ರೀತಿಯ ಮೂಲನೇ ನೀನು ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳಿ. ಸೊ ಏನು ಮಾಡ್ಬೋದು, ನಿಮಗೆ ಏನಾದರೂ ಸಂತೋಷ ಅಂದರೆ ನಿಮಗೆ ಯಾವತ್ತೂ ಕೂಡ ಸಂತೋಷ ಕಡಿಮೆ ಆಗಬಾರ್ದು ಅಂದರೆ ಈ ಟೆಕ್ನಿಕ್ನ ಮಾಡಿ. ಮೊದಲು ನಿಮ್ಮೊಂದಿಗೆ ನಿಮ್ಮ ಬಾಂಧವ್ಯ ಗಟ್ಟಿ ಮಾಡ್ಕೊಳ್ಳಿ. ಅದರ ಅರ್ಥ ಈ ಸಂತೋಷದ ಗೆಲುವು ಉಡುಪು ಮತ್ತಿತ್ತರಗಳಲ್ಲಿಲ್ಲ. ಅಂದರೆ ಸಂತೋಷ ನಮ್ಮ ಉಡುಪು ನಾವು ಹಾಕೋ ಬಟ್ಟೆಗಳಲ್ಲಿಲ್ಲ, ನಮ್ಮ ಆತ್ಮದಲ್ಲಿದೆ. ಸೊ ದಟ್ ನಿಮ್ಮ ಆತ್ಮದ ಜೊತೆ ನೀವು ಎಷ್ಟು ಬಾಂಡಿಂಗ್ನ ಗಟ್ಟಿ ಮಾಡ್ಕೊಳ್ತೀರೋ ಅಷ್ಟು ನೀವು ಯಾವಾಗಲೂ ಪರ್ಮನೆಂಟ್ ಸಂತೋಷವನ್ನು ಅನುಭವಿಸ್ತೀರಾ. ಹಾಗಿದ್ರೆ ಪ್ರತಿದಿನ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿ ಅನುಮಾನಿಸುವುದಕ್ಕಾಗಿ ಅಲ್ಲ, ನಿಮ್ಮನ್ನು ನೀವು ಪ್ರಶಂಸಿಸುವುದಕ್ಕಾಗಿ ಮರೆಯದಿರಿ. ನೀವು ನಿಮ್ಮ ಜೀವನದಲ್ಲಿ ಬೆಳೆಯಬೇಕಾಗಿದ್ದೀರಿ. ಈ ಮಾತನ್ನು ನೆನಪಿನಲ್ಲಿಟ್ಟುಕೊಂಡಿಲ್ಲ, ನಿಮ್ಮಲ್ಲಿರುವ ಆ ಅದ್ಭುತ ಚೈತನ್ಯ ಉತ್ತೇಜನಗೊಳ್ಳುತ್ತದೆ. ಸೊ ನಿಮ್ಮೊಳಗಡೆ ಯಾವಾಗ ಇದು ನೆನಪಲ್ಲಿಟ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಸೊ ಇದನ್ನ ನೆನಪಲ್ಲಿಟ್ಕೊಳ್ಳಿ. ಕನ್ನಡಿ ಮುಂದೆ ಮಾತಾಡ್ತಾ ಇರೋದ್ರಿಂದ ನಿಮ್ಮ ಜೀವನ ಇನ್ನೊಂದು 5-10 ವರ್ಷದಲ್ಲಿ ತಿರುಗಿ ನೋಡಿದಾಗ ಎಷ್ಟು ಅಪ್ಪ ಯಾವ ಲೆವೆಲ್ಗೆ ನಾನು ಬಂದಿದ್ದೀನಿ ಅಂತ ನಿಮಗೆ ಅನ್ನಿಸ್ಲಿಲ್ಲ ಅಂದರೆ ಕೇಳಿ. ಓಕೆ, ನಿಮ್ಮನ್ನು ಆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಹಾಗಿದೆ ನನ್ನ ಕಲಿಕೆ ಮತ್ತು ಅಳವಡಿಕೆ. ಸೊ ನಾನು ದಿನ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖ ಫಸ್ಟ್ ನಾನು ನೋಡ್ಕೊಳ್ತೀನಿ. ಅಂದರೆ ಶಿವನ ಮುಖ ನೋಡಿದ್ಮೇಲೆ ನನ್ನ ಮುಖ ನಾನು ನೋಡ್ಕೊಳ್ತೀನಿ. ನನಗೆ ನಾನೇ ಅದೃಷ್ಟ ಅಂತ ಟ್ರೀಟ್ ಮಾಡ್ತೀನಿ. ನನಗೆ ನಾನೇ ಅದೃಷ್ಟ, ಹೌದು ನನ್ನಿಂದ ಎಲ್ಲವೂ ಸಾಧ್ಯ ಅಂತ ಟ್ರೀಟ್ ಮಾಡ್ತೀನಿ. ನಿನ್ನೆ ಏನಾದರೂ ಬೇಜಾರಾಗಿದ್ರೆ ಬಿಡು, ಅದು ನಿನ್ನೆಗೆ. ಇವತ್ತು ನೀನು ಹೊಸದಾಗಿ ಮತ್ತೆ ಬೆಳಗ್ಗೆ ನಿನಗೆ ಭಗವಂತ ಜನ್ಮ ಕೊಟ್ಟಿದ್ದಾನೆ, ನೀನು ಇವತ್ತೇನಾದರೂ ಅಚೀವ್ ಮಾಡ್ಬೋದು. ನಿನ್ನೆದು ಮರ್ತು ಬಿಡು, ಇವತ್ತು ನೀನು ಖುಷಿಯಾಗಿರ್ಬೋದು. ಈ ಥರ ನಾನು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ದಿನ ಎದ್ದು ಕನ್ನಡಿ ನೋಡ್ಕೊಬೇಕಾದ್ರೆ ನಾನು ಅಂತಿದ್ದಿದ್ದಿಷ್ಟೇ, ಇನ್ನೂ ಅದೆಷ್ಟು ಬರುತ್ತೆ ಬರಲಿ, ನೀನು ಫೇಸ್ ಮಾಡೋಕ್ಕೆ ಶಕ್ತಿ ನಿನಗಿದೆ, ನೀನು ಮಾಡ್ತೀಯಾ. ಆಮೇಲೆ ಇದೆಲ್ಲ ಈ ಒಂದು 2-3 ತಿಂಗಳು ಇರ್ಬೋದು ಅಷ್ಟೇ, ಒಂದು ಸ್ವಲ್ಪ ದಿನ ಅಷ್ಟೇ ನಿನಗೆ ಈ ಪ್ರಾಬ್ಲಮ್ಮು. ಆಮೇಲೆ ನಿನಗೆ ಯಾವುದು ಹತ್ರಕ್ಕೂ ಬರಲ್ಲ. ಆ ಲೆವೆಲಿಗೆ ನೀನು ಒಂದು ದಿನ ಬೆಳೀತೀಯಾ, ನೀನು ಖಂಡಿತ ಬೆಳಿತೀಯ. ನೋಡ್ತಾ ಇರು, ನಿನ್ನ ಹತ್ರ ಆ ಕೆಪಾಸಿಟಿ ಇದೆ. ನಿಮ್ಮ ಜೊತೆ ಅವ್ನು ಸಪೋರ್ಟ್ ಮಾಡೋಕ್ಕೆ ಭಗವಂತ ಇದ್ದಾನೆ. ಏನಕ್ಕೆ ಹೆದರ್ಕೊಳ್ತೀಯ? ನಿನ್ನ ಕೈಲಿ ಎಲ್ಲವೂ ಸಾಧ್ಯ. ಯಾರಾದರೂ ಅವಮಾನ ಮಾಡಲಿ, ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಲಿ, ಯಾರಾದರೂ ನಿನ್ನ ಬಗ್ಗೆ ಅಪಪ್ರಚಾರ ಮಾಡಲಿ, ನೀನು ತಲೆ ಕೆಡ್ಸ್ಕೊಂಬೇಡ. ನಿನ್ನ ಜೊತೆಲಿ ನಾನಿದ್ದೀನಿ, ನಾವಿಬ್ಬರು ಸೇರಿ ಏನಾದರೂ ಮಾಡೋಣ. ಈ ಥರ ಕನ್ನಡಿ ಮುಂದೆ ನಾನು ಸ್ವತಃ ತುಂಬ ಸಲ ಮಾತಾಡಿ ಇವತ್ತು ನನ್ನ ಲೈಫಲ್ಲಿ ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ, ಏನೋ ಒಂದು ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಮಿರರ್ ಟೆಕ್ನಿಕ್ ಅಂತ ಹೇಳ್ಬೋದು. ಅಂದರೆ ಒನ್ ಆಫ್ ದ ರೀಸನ್ ಅಂತ ನಾನು ಹೇಳ್ಬೋದು. ಬಿಕಾಸ್ ಅಂಥ ಸ್ಥಿತಿಯಲ್ಲೂ ನನ್ನನ್ನು ವಾಪಸ್ ಬರೋಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದು ನನ್ನ ಒಳಗಡೆ ಇರೋ ನಾನು, ಅಂದರೆ ಕನ್ನಡಿ. ಸೊ ಅದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಕನ್ನಡಿ ಬೇಕೇ ಬೇಕು. ನಾನು ಆವಾಗ ಒಂದು ಕನ್ನಡಿ ಮುಂದೆ ಮಾತಾಡಿದಾಗ, ವ್ಯಾಲೆಂಟೈನ್ಸ್ ಡೇ ಬಗ್ಗೆನೂ ನಾನು ಮಾಡಿದಾಗ, ನನ್ನ ಒಳಗಡೆ ನಾನೇನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅದೇ ವಿಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನಾನೇನು ಅದಕ್ಕೋಸ್ಕರ ಸಪ್ರೇಟಾಗಿ ಮಾಡಬೇಕು ಅಂತ ಮಾಡಿಲ್ಲ. ಎರಡನೇದೇನೆಂದರೆ, ತುಂಬ ಕಷ್ಟ ಅನುಭವಿಸೋ ಟೈಮಲ್ಲಿ ಸಾಕಷ್ಟು ಅವಮಾನಗಳು, ಅಪಪ್ರಚಾರ ಏನೇನೋ ಆಗಿಬಿಟ್ಟಿತ್ತು ಲೈಫಲ್ಲಿ. ಸೊ ಆ ಟೈಮಲ್ಲಿ ನಿಜವಾಗ್ಲೂ ಈ ಮಿರರ್ ಟೆಕ್ನಿಕ್ ಹೆಂಗೆ ನಂಗೆ ಸಪೋರ್ಟ್ ಮಾಡ್ತು ಅಂದರೆ, ಯಾರು ಏನಾದರೂ ಮಾತಾಡ್ಕೊಳ್ಳಿ ಬಿಡು, ನಂಗೆ ಗೊತ್ತು ನೀನೇನು ಅಂತ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತು. ಅನ್ನೋರು ಅನ್ಲಿ, ತಡ್ಕೋ ಅಂತ. ಆ ಟೈಮಲ್ಲಿ ಒಂದು ಸಾಂಗ್ ಇತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ, ಆ ಸಾಂಗ್ ಇದೆ ನನ್ನ ಹತ್ರ. ಓಕೆ, ಅದು ಏನಂತ ಅಂದರೆ, ಯಾರು ಏನಾದರೂ ಮಾಡ್ಕೊಳ್ಳಿ, ಅದು ಸಿಕ್ಕಿದ್ರೆ ನಾನು ಖಂಡಿತ ತೋರಿಸ್ತೀನಿ. ಯಾರು ಏನಾದರೂ ಒಂದಲ್ಲ ಒಂದಿನ ನಾನು ಗೆಲ್ತೀನಿ, ಹೇಳ್ದೆ ತಾನೇ ನಾನು ಬಂದೇ ಬರ್ತೀನಂತ, ಹೇಳ್ದೆ ತಾನೇ ನಾನು ಗೆಲ್ತೀನಂತ, ಏನು ಪ್ರೀತಿಸೋರಿಗೆ ಮಾತ್ರ ನಾನು ಸ್ವಂತ ಅಂತ ಒಂದು ಹಾಡಿದೆ. ಆ ಹಾಡಿಗೆ ನಾನೊಂದು ರೀಲ್ಸ್ ಮಾಡಿದ್ದೆ. ರೀಲ್ಸ್ ಅಂದರೆ ಫೋಟೋಸ್ನ ಆ್ಯಡ್ ಮಾಡಿ, ಎಲ್ಲೂ ಹಾಕಿಲ್ಲ ಫಸ್ಟ್ ಅದನ್ನು ನಾನೇ ಎವ್ರಿ ಡೇ ಆ ವಿಡಿಯೋ ನೋಡ್ತಾ ಇದ್ದೆ. ಹೇಳ್ದೆ ತಾನೇ ಮಗ ಗೆದ್ದು ಬರ್ತೀನಂತ, ಏನು ಪ್ರೀತಿಯಲ್ಲಿ ಇರೋರಿಗೆ ಮಾತ್ರ ನಾನು ಸ್ವಂತ ಅಂತ ಇದೆ. ಅದನ್ನ ಕೇಳೋದು, ಅದನ್ನ ನೋಡೋದು, ಎಸ್ ಒಂದಿನ ನಾನು ಹಿಂಗೆ ಹಾಕ್ತೀನಿ, ಒಂದಿನ ನಾನು ಹಿಂಗೆ ಹಾಕ್ತೀನಿ ಅಂತ
ರೀಸೆಂಟಾಗಿ ಐ ಟೆಲ್ ಯು, ಯಾವಾಗ ನಮ್ಮ ಬದುಕು ಬದಲಿಸುವ 21 ಅಭ್ಯಾಸಗಳು ಪುಸ್ತಕ 6,000 ಎಡಿಷನ್ನು 45 ದಿನಗಳಲ್ಲಿ ಆಯಿತು. ನಮಗೆ ಪಬ್ಲಿಷರ್ ಕಾಲ್ ಮಾಡಿ ಹೇಳಿದಾಗ ನಾನು ನಿಜವಾಗ್ಲೂ ಹೇಳ್ತೀನಿ, ಆ ವಿಡಿಯೋ ಹುಡುಕ್ತೆ ನಾನು. ಆ ವಿಡಿಯೋ ಹುಡುಕಿ ಆ ವಿಡಿಯೋ ಪ್ಲೇ ಮಾಡಿ ಕೇಳಿಸ್ಕೊಂಡೆ. ಯಾರಿಗೂ ಹೇಳ್ತಿರೋದಲ್ಲ ಇದು, ನಾನು ಬೇರೆಯವ್ರಿಗೆ ಹೇಳ್ದೆ ತಾನೇ ಅಂತ, ಬೇರೆಯವ್ರಿಗೆ ಹೇಳ್ತಿಲ್ಲ, ಆ ವಿಡಿಯೋ ನೋಡಿಬಿಟ್ಟು ಹೇಳ್ದೆ ತಾನೇ ನಾನು ಗೆದ್ದೆ ಗೆಲ್ತೀನಿ ಅಂತ ಅದನ್ನು ನೋಡಿಕೊಂಡು ಹೇಳಿದೆ. ಇದು ಮಾಡಿ 3-4 ಇಯರ್ಸ್ ಬಿಫೋರ್ ನಾನು ಮಾಡಿದ ವಿಡಿಯೋ ಇದು. ಇವಾಗ ನಾನೇ ನೋಡಿಕೊಂಡು 4 ಇಯರ್ಸ್ ಆಯಿತು. ಇವಾಗ ನಾನೇ ನೋಡಿಕೊಂಡು ಎಸ್ ಅಂತ. ಯಾಕಂದರೆ ಆ 4 ವರ್ಷದ ಹಿಂದೆ ನನಗೊಂದು ತುಂಬ ಪೇನ್ಫುಲ್ ಆಗಿರೋ ಸಿಚುಯೇಷನ್ ನಡೆದಿತ್ತು. ಆ ಟೈಮಲ್ಲಿ ತುಂಬ ಚುಚ್ಚು ಮಾತು, ಅವಮಾನ, ಇರಿಟೇಷನ್ ಎಲ್ಲ ಆಗ್ತಿತ್ತು. ಆ ಕ್ಷಣ ನಾನು ಆ ವಿಡಿಯೋ ಮಾಡ್ಕೊಂಡಿದ್ದೆ. ಹೇಳಿದೆ ನಾನು ಒಂದಿನ ಗೆದ್ದು ಬರ್ತೀನಿ ಅಂತ ಅವತ್ತೇ ನಾನು ಹೇಳ್ಕೊಂಡಿದ್ದೆ. ಇವತ್ತು ನನ್ನ ಪ್ರೀತಿಸೋರು ಜಾಸ್ತಿ ಜನ ಆಗಿದ್ದಾರೆ, ಆಶೀರ್ವಾದ ಮಾಡೋರು ಜಾಸ್ತಿ ಜನ ಆಗಿದ್ದಾರೆ. ಸೊ ಇದೆಲ್ಲದಕ್ಕೂ ಏನು ಹೇಳ್ತಾರೆ, ಮಿರರ್ ಟೆಕ್ನಿಕ್ ಖಂಡಿತ ನಮಗೆ ಸಪೋರ್ಟ್ ಮಾಡುತ್ತೆ. ಇವತ್ತು ನಿಮ್ಮ ಸಿಚುಯೇಷನ್ ಹೇಗಾದರೂ ಇರಲಿ, ತಲೆ ಕೆಡ್ಸ್ಕೊಬೇಡಿ. ನೀವು ಪ್ರಾಮಾಣಿಕವಾಗಿ ನಿಮ್ಮನ್ನು ನಂಬಿ ನೀವು ಕೆಲಸ ಮಾಡಿ. ಆ್ಯಂಡ್ ಏನಾದರೂ ನೀವು ಕೆಟ್ಟದ್ದು ಮಾಡ್ತಾ ಇದ್ರೆ ರಿಯಲೈಸ್ ಮಾಡ್ಕೊಳ್ಳಿ, ಸ್ಟಾಪ್ ಮಾಡಿ, ಒಳ್ಳೆ ದಾರಿಗೆ ಹೋಗಿ. ನಿಮ್ಗೆ ನಿಜವಾಗ್ಲೂ ಭಗವಂತ ಸಪೋರ್ಟ್ ಮಾಡ್ತಾನೆ. ಅದರ ಬೇಸಿಕ್ ಸ್ಟೆಪ್ಪು ಮಿರರ್ ಟೆಕ್ನಿಕ್ಕಿಂದ ಸ್ಟಾರ್ಟ್ ಮಾಡಿ. ಓವರಾಲ್ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಮಿರರ್ ಜೊತೆ ಮಾತಾಡಿ. ನಿಮ್ಮ ಜೊತೆಗೆ ನಿಮ್ಮ ಸಂಬಂಧ ಯಾವತ್ತೂ ಗಟ್ಟಿಯಾಗಿರಲಿ. ಸೊ ನಿಮ್ಮನ್ನು ನೀವು ಪ್ರೀತಿಸಿ, ಕಾಳಜಿ ತಗೊಳ್ಳಿ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.